ಇನ್ನು ಮೊನ್ನೆ ಧರ್ಮಸ್ಥಳ ಕೆಲ ಕಾಲ ಉದ್ವಿಗ್ನ ಆಗಿತ್ತಲ್ಲ ಯೂಟ್ಯೂಬರ್ಸ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಈಗ ಪ್ರಕರಣ ಸಂಬಂಧ 7 ಆರೋಪಿಗಳನ್ನ ಬಂಧಿಸಲಾಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಧರ್ಮಸ್ಥಳದ ಪಾಂಗಳ ಕ್ರಾಸ್ ಬಳಿ ಗಲಾಟೆ ಆಗಿತ್ತು. ಧರ್ಮಸ್ಥಳ ಪೊಲೀಸರು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ರು. ಸೊ ಇದರಲ್ಲಿ ಈಗ ಅರೆಸ್ಟ್ ಮಾಡಿದ್ದಾರೆ ಒಂದು 7 ಜನರನ್ನ. ಕಲಂದರ್ ಅಂತ ಒಬ್ಬ ವ್ಯಕ್ತಿ, ಕಲಂದರ್, ಸೋಮನಾಥ್, ಸುಹಾಸ್, ಗುರುಪ್ರಸಾದ್, ಶಶಿಕುಮಾರ್, ಚೇತನ್, ಇಷ್ಟು ಜನ ಕೂಡ ಬಂಧಿತರು ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಉಳಿದ 27 ಜನರಿಗಾಗಿ ಪೊಲೀಸರು ಶೋಧವನ್ನ ನಡೆಸಿದ್ದಾರೆ. 7 ಜನ ಅಕ್ಯೂಸ್ಡ್ಗಳು ಅಂತ ಇದರಲ್ಲಿ ಪೊಲೀಸರು 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ, ಕರ್ಕೊಂಡು ಬಂದಿದ್ದಾರೆ. ಇನ್ಮಿಕ್ಕವರೆಲ್ಲ ಕೆಲವರು ಅಬ್ಸ್ಕಾಂಡಿಂಗ್ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಹೀಗಾಗಿ ಅವರನ್ನು ಕೂಡ ಅವರಿಗಾಗಿ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಕೆಲ ಕಾಲ ಉದ್ವಿಗ್ನ ಆಯಿತು. ಇಡೀ ಪರಿಸ್ಥಿತಿ ತಿಳಿಕೊಳ್ಳೋದಕ್ಕೆ ಹರಸಾಹಸವನ್ನ ಪೊಲೀಸರು ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ ದೀಪಕ್. ಈಗ 7 ಆರೋಪಿಗಳ ಬಂಧನಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಸಿಗ್ತಾ ಇದೆ, ಪೊಲೀಸರ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಒಟ್ಟು ಎಷ್ಟು ಜನ ತಗಲಾಕೊಳ್ಬೇಕು, ಹಾಗಾದ್ರೆ ಏನೇನು ಸೆಕ್ಷನ್ಸ್ನ ಅಡಿಯಲ್ಲಿ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ? ಮಮತಾ, 4 ದಿವಸಗಳ ಹಿಂದೆ ಈ ಒಂದು ನಡೆದಂತಹ ಗಲಾಟೆ, ಯೂಟ್ಯೂಬರ್ಸ್ ಸುಳ್ಳು ಸುದ್ದಿಗಳನ್ನ ಪ್ರಚಾರ ಮಾಡ್ತಾರೆ, ಅದರ ಜೊತೆಗೆ ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಮಾಡಿದಂತಹ ಅಟ್ಯಾಕ್ ಇದು. ಈ ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಗಳಲ್ಲಿ ಆರಂಭಿಕವಾಗಿ 7 ಕೇಸ್ಗಳು ದಾಖಲಾಗಿತ್ತು ಮತ್ತು ಸೋಷಿಯಲ್ ಮೀಡಿಯಾದ ಪೇಜ್ಗಳು ಸುಮಾರು 15 ಅವುಗಳ ಮೇಲೆ ಕೇಸನ್ನು ದಾಖಲು ಮಾಡಿರುವಂಥದ್ದು. ಈ ನಡುವೆ ಈಗಾಗಲೇ 7 ಜನರನ್ನ ಬಂಧನ ಮಾಡಿರುವಂಥದ್ದು. ಸುಮಾರು 27 ಜನ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಗುರುತಿಸಿದ್ದಾರೆ ಅವರು ಈಗ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಎಲ್ಲ ವಿಡಿಯೋಗಳನ್ನ, CCTVಗಳನ್ನ ನೋಡಿಕೊಂಡು ಮತ್ತು ಮಾಧ್ಯಮಗಳಲ್ಲಿ ಬಂದಂತಹ ವರದಿಗಳನ್ನ ನೋಡಿಕೊಂಡು ಇನ್ನಷ್ಟು ಜನರ ಮೇಲೆ ಕೇಸ್ ಹಾಕುವಂತಹ ದಾಖಲೆ ಇದೆ. ಅದರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಪಾಂಗಳ ಅನ್ನೋ ಪ್ರದೇಶದಲ್ಲಿ ಏನೊಂದು ಯೂಟ್ಯೂಬರ್ಗಳ ಮೇಲೆ ದಾಳಿಯಾಗಿತ್ತು. ಇವರನ್ನ ದಾಳಿ ಮಾಡಿದವರನ್ನ ಎನ್ಕ್ವೈರಿ ಮಾಡುವಂತಹ ಪ್ರೋಸೆಸ್ಗಳು ಕೂಡ ನಡೀತಾ ಇದೆ. ಅದರ ಜೊತೆಗೆ ಪೊಲೀಸ್ ಠಾಣೆಯ ಮುಂದೆ ಒಂದು ಅಕ್ರಮ ಕೂಟ ಕೂಡಿ ಪ್ರತಿಭಟನೆಯನ್ನ ಮಾಡಿದ್ರು, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರು. ಅದರ ಜೊತೆಗೆ ಅಲ್ಲಿ ಪ್ರತಿಭಟನೆಗೆ ಯಾವುದೇ ಪರ್ಮಿಷನ್ಗಳನ್ನ ತೆಗೆದುಕೊಂಡಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಹಲವಾರು ಕೇಸ್ಗಳು ಹಲವಾರು ಜನರ ಮೇಲೆ ದಾಖಲಾಗುವಂತಹ ಸಾಧ್ಯತೆ ಇದೆ. ಆದರೆ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗ್ತಾ ಇರುವಂತಹ ಚರ್ಚೆ, ರಾಜ್ಯ ಮಟ್ಟದ ಸುದ್ದಿವಾಹಿನಿಯ ವರದಿಗಾರರು ಮತ್ತು ಕ್ಯಾಮರಾಮನ್ ಮೇಲೆ ಹಲ್ಲೆ ಆಗಿತ್ತು, ಅದು ಬೆಳ್ತಂಗಡಿಯಲ್ಲಿ ಆಸ್ಪತ್ರೆಯ ಆವರಣದಲ್ಲಿ ಒಂದು ಉದ್ರಿಕ್ತ ಗುಂಪು ಜಮಾಯಿಸಿತ್ತು. ಆ ಜಮಾಯಿಸಿದ ಗುಂಪಿನ ಮೇಲೆ ಯಾವುದೇ ಕ್ರಮಗಳು ಆಗಿಲ್ವಾ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಅಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಮತ್ತು ಪೇಷಂಟ್ ಪಾರ್ಟ್ಗಳಿಗೆ ಖಾಸಗಿ ಜಾಗದಲ್ಲಿ ಬಹಳಷ್ಟು ಸಮಸ್ಯೆಗಳಾಗಿತ್ತು. ಅಲ್ಲಿ ಯಾಕೆ ಕ್ರಮ ಆಗಿಲ್ಲ ಅನ್ನುವಂತಹ ಬಹಳ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಪೊಲೀಸರು, ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ಮತ್ತು ಧರ್ಮಸ್ಥಳ ಠಾಣಾ ಪೊಲೀಸರು ಈ ಅಕ್ರಮ ಕೂಟ ಮತ್ತು ಒಂದು ಉದ್ರಿಕ್ತ ಗುಂಪು ಯಾರ್ಯಾರಿದ್ರು ಅನ್ನೋದನ್ನ ಫೋಟೋ ಮತ್ತು ವಿಡಿಯೋವನ್ನು ಆಧರಿಸಿ ಮತ್ತು ಪ್ರತ್ಯಕ್ಷದರ್ಶಿಗಳನ್ನ ಆಧರಿಸಿ ಈಗ ಒಬ್ಬೊಬ್ಬರಾಗಿ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ದೀಪಕ್ ಜೈನ್.